ಬ್ಯಾಟರಿಗಳು ಆಧುನಿಕ ಜೀವನದಲ್ಲಿ ಹೆಚ್ಚು ಬಳಸಲಾಗುವ ವಸ್ತುಗಳಲ್ಲಿ ಒಂದಾಗಿದೆ. ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ವಿದ್ಯುತ್ ವಾಹನಗಳವರೆಗೆ ಎಲ್ಲವನ್ನೂ ಶಕ್ತಿಯುತಗೊಳಿಸುತ್ತವೆ. ಆದರೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಬ್ಯಾಟರಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅವುಗಳ ಕಾರ್ಯಾಚರಣೆಯ ಹಿಂದಿನ ಮೂಲತತ್ವಗಳನ್ನು ಪರಿಶೀಲಿಸೋಣ. ದೀಪಗಳು, ಪ್ರತಿರೋಧಕಗಳು ಅಥವಾ ಇತರ ವಿದ್ಯುನ್ಮಾನ ಸಾಧನಗಳಂತಹ ಹೊರೆಗಳಿಗೆ ಶಕ್ತಿ ತುಂಬಲು ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ಬ್ಯಾಟರಿಯ ಮುಖ್ಯ ಕೆಲಸವೆಂದರೆ ಎಲೆಕ್ಟ್ರಾನ್ ಅನ್ನು ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ನಿಂದ ಧನಾತ್ಮಕ ಟರ್ಮಿನಲ್ಗೆ ತಳ್ಳುವುದು, ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸುವುದು. ಇಲೆಕ್ಟ್ರಾನ್ಗಳನ್ನು ತಳ್ಳಲು ಬ್ಯಾಟರಿಯು ಮಾಡುವ ಕೆಲಸದ ಪ್ರಮಾಣವು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯಾಗಿದೆ. ಬ್ಯಾಟರಿಯಲ್ಲಿ ಎಲೆಕ್ಟ್ರಾನ್ ಅನ್ನು ತಳ್ಳುವ ಶಕ್ತಿಯ ಪ್ರಮಾಣವನ್ನು ಬ್ಯಾಟರಿಯೊಳಗಿನ ರಾಸಾಯನಿಕ ಕ್ರಿಯೆಯಿಂದ ಸಾಧಿಸಲಾಗುತ್ತದೆ. ಆದರೆ ರಾಸಾಯನಿಕ ಪ್ರತಿಕ್ರಿಯೆಯು ಶಕ್ತಿಯನ್ನು ಹೇಗೆ ಒದಗಿಸುತ್ತದೆ? ಅದರ ಬಗ್ಗೆ ತಿಳಿಯಲು ಮೊದಲು ಬ್ಯಾಟರಿಯೊಳಗೆ ಏನಿದೆ ಎಂಬುದನ್ನು ನೋಡೋಣ. ಅತ್ಯಂತ ಹೊರಗಿನ ಪದರವು ಪ್ಲಾಸ್ಟಿಕ್ ಹೊದಿಕೆಯಾಗಿದ್ದು, ವೋಲ್ಟೇಜ್ ಸಾಮರ್ಥ್ಯ ಮತ್ತು ಯಾವ ತುದಿಯು ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಎಂಬುದರಂತಹ ಬ್ಯಾಟರಿಯ ಬಗ್ಗೆ ಉಪಯುಕ್ತ ದತ್ತಾಂಶವನ್ನು ಹೊಂದಿರುತ್ತದೆ. ಬ್ಯಾಟರಿಯ ಧನಾತ್ಮಕ ತುದಿಯನ್ನು ಕ್ಯಾಥೋಡ್ ಎಂದು ಕರೆಯಲಾಗುತ್ತದೆ. ಇದು ವಿದ್ಯುತ್ ಮೇಲ್ಮೈಯನ್ನು ಹೊಂದಿರುತ್ತದೆ. ಋಣಾತ್ಮಕ ತುದಿಯನ್ನು ಆನೋಡ್ ಎಂದು ಕರೆಯಲಾಗುತ್ತದೆ. ಈ ಎರಡು ಟರ್ಮಿನಲ್ಗಳನ್ನು ವಿದ್ಯುನ್ಮಾನವಾಗಿ ಪ್ರತ್ಯೇಕಿಸಲಾಗಿದೆ. ಹೊದಿಕೆಯ ಅಡಿಯಲ್ಲಿ ನಾವು ಉಕ್ಕಿನ ಕವಚವನ್ನು ಕಂಡುಕೊಳ್ಳುತ್ತೇವೆ. ಈ ಆವರಣವು ಎಲ್ಲಾ ಆಂತರಿಕ ಘಟಕಗಳನ್ನು ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಆಂತರಿಕ ರಾಸಾಯನಿಕಗಳನ್ನು ವಾತಾವರಣದಲ್ಲಿರುವ ಅಂಶಗಳಿಂದ ರಕ್ಷಿಸುತ್ತದೆ. ಆವರಣದೊಳಗೆ ನಾವು ಮ್ಯಾಂಗನೀಸ್ ಆಕ್ಸೈಡ್ ಮತ್ತು ಗ್ರ್ಯಾಫೈಟ್ನ ಪದರವನ್ನು ಒಳಗೊಂಡಿರುವ ಕ್ಯಾಥೋಡ್ನ ಪದರವನ್ನು ಹೊಂದಿದ್ದೇವೆ. ಗ್ರ್ಯಾಫೈಟ್ ಅನ್ನು ಬಳಸಲಾಗುತ್ತದೆ ಏಕೆಂದರೆ ಇದು ವಾಹಕತೆ ಮತ್ತು ಶಕ್ತಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಈಗ ಕ್ಯಾಥೋಡ್ ಪದರದ ಅಡಿಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ ನಡುವಿನ ನೇರ ಸಂಪರ್ಕವನ್ನು ತಡೆಯುವ ಫೈಬ್ರಸ್ ತಡೆಗೋಡೆ ಇದೆ. ಇದು ಬಳಕೆಯಲ್ಲಿಲ್ಲದಿದ್ದಾಗ ಬ್ಯಾಟರಿ ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಈ ತಡೆಗೋಡೆಯು ಅಯಾನುಗಳ ಪರಮಾಣುಗಳು ಅದರ ಮೂಲಕ ಹಾದುಹೋಗಲು ಅನುವು ಮಾಡಿಕೊಡುವ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ಕ್ಷಾರೀಯ ವಿದ್ಯುದ್ವಿಚ್ಛೇದವನ್ನು ತಡೆಗೋಡೆಗೆ ಸಿಂಪಡಿಸಲಾಗುತ್ತದೆ. ಇದನ್ನು ಕ್ಯಾಥೋಡ್ ವಸ್ತುವು ಹೀರಿಕೊಳ್ಳುತ್ತದೆ. ನಂತರ ತಡೆಗೋಡೆಯೊಳಗೆ ಸತು ಪುಡಿ ಮತ್ತು ಕೆಲವು ರೀತಿಯ ಜೆಲ್ಲಿಂಗ್ ಏಜೆಂಟ್ನಿಂದ ಮಾಡಲ್ಪಟ್ಟ ಆನೋಡ್ ವಸ್ತು ಇರುತ್ತದೆ. ಸತುವು ಒಂದೇ ಸ್ಥಳದಲ್ಲಿ ಸಂಗ್ರಹವಾಗದಂತೆ ಅದನ್ನು ಸ್ಥಗಿತವಾಗಿಡಲು ಜೆಲ್ಲಿಂಗ್ ಏಜೆಂಟ್ ಅನ್ನು ಬಳಸಲಾಗುತ್ತದೆ. ಸತುವನ್ನು ಪುಡಿ ರೂಪದಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಇದು ಆಂತರಿಕ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಮತ್ತು ಎಲೆಕ್ಟ್ರಾನ್ ಹರಿವನ್ನು ಸುಧಾರಿಸುತ್ತದೆ. ನಂತರ ಉಕ್ಕಿನ ಕವಚವನ್ನು ನೈಲಾನ್ ಪ್ಲಾಸ್ಟಿಕ್ ಮುಚ್ಚಳದಿಂದ ಮುಚ್ಚಲಾಗುತ್ತದೆ. ಉಕ್ಕಿನ ಟೋಪಿಯೊಂದಿಗೆ ಹಿತ್ತಾಳೆಯ ಬಿನ್ ಅನ್ನು ಸೇರಿಸಲಾಗುತ್ತದೆ. ಅದು ನಮಗೆ ಋಣಾತ್ಮಕ ಟರ್ಮಿನಲ್ ಅನ್ನು ನೀಡುತ್ತದೆ. ನಾವು ಈಗಾಗಲೇ ಹೇಳಿದಂತೆ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಪ್ಲಾಸ್ಟಿಕ್ ಅವಾಹಕದಿಂದ ಬೇರ್ಪಡಿಸಲಾಗುತ್ತದೆ. ಇಲ್ಲದಿದ್ದರೆ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ. ಈಗ ಬ್ಯಾಟರಿ ಹೇಗೆ ಶಕ್ತಿಯನ್ನು ಉತ್ಪಾದಿಸುತ್ತದೆ ಎಂಬುದನ್ನು ನೋಡೋಣ. ಬ್ಯಾಟರಿಯಲ್ಲಿನ ಪ್ರತಿಯೊಂದು ವಸ್ತುವು ವಿಭಿನ್ನ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಈ ಪರಮಾಣುಗಳನ್ನು ವಿಭಿನ್ನ ಬಣ್ಣಗಳಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತು ಪ್ರತಿ ಬಣ್ಣವು ವಿಭಿನ್ನ ವಸ್ತುವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ವಿಭಿನ್ನ ಪರಮಾಣು ಬ್ಯಾಟರಿಯೊಳಗಿನ ವಿವಿಧ ಪರಮಾಣುಗಳು ಪರಸ್ಪರ ಸಂವಹನ ನಡೆಸಲು ಪ್ರಾರಂಭಿಸುತ್ತವೆ. ಮೊದಲನೆಯದಾಗಿ ವಿದ್ಯುದ್ವಿಚ್ಛೇದದಿಂದ ಬರುವ ಹೈಡ್ರಾಕ್ಸೈಡ್ ಅಯಾನು ಪರಮಾಣು ಸತು ಹೈಡ್ರಾಕ್ಸೈಡ್ ಮತ್ತು ನೀರಿನ ಪರಮಾಣುಗಳನ್ನು ರೂಪಿಸುವ ಸತುವು ಪರಮಾಣುವಿನೊಂದಿಗೆ ಸಂಯೋಜಿಸುತ್ತದೆ. ಈ ರಾಸಾಯನಿಕ ಕ್ರಿಯೆಯನ್ನು ಆಕ್ಸಿಡೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿಕ್ರಿಯೆಯು ಮುಕ್ತ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಅದನ್ನು ಹಿತ್ತಾಳೆಯ ಪಿನ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಅದೇ ಸಮಯದಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ನೀರು ಮತ್ತು ಸ್ವತಂತ್ರ ಎಲೆಕ್ಟ್ರಾನ್ಗಳ ಪರಮಾಣುಗಳು ಸೇರಿ ಮ್ಯಾಂಗನೀಸ್ ಆಕ್ಸೈಡ್ನ ಸ್ವಲ್ಪ ವಿಭಿನ್ನ ಆವೃತ್ತಿಯನ್ನು ರೂಪಿಸುತ್ತವೆ. ಈ ಆವೃತ್ತಿಗೆ ಇನ್ನು ಮುಂದೆ ಹೈಡ್ರಾಕ್ಸೈಡ್ ಪರಮಾಣುವಿನ ಅಗತ್ಯವಿಲ್ಲ. ಆದ್ದರಿಂದ ಇದು ಹೈಡ್ರಾಕ್ಸೈಡ್ ಪರಮಾಣುವನ್ನು ಹೊರಹಾಕುತ್ತದೆ ಮತ್ತು ಈ ರೀತಿಯ ಪ್ರತಿಕ್ರಿಯೆಯನ್ನು ಕಡಿತ ಎಂದು ಕರೆಯಲಾಗುತ್ತದೆ. ಆಕ್ಸಿಡೀಕರಣ ಪ್ರತಿಕ್ರಿಯೆಯಿಂದ ಹೊರಹಾಕಲ್ಪಟ್ಟ ಅಣುವು ನೀರಿನ ಪರಮಾಣುವನ್ನು ಬದಲಾಯಿಸುತ್ತದೆ. ಈಗ ನಾವು ಋಣಾತ್ಮಕ ಟರ್ಮಿನಲ್ನಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳ ಸಂಗ್ರಹವನ್ನು ಹೊಂದಿದ್ದೇವೆ. ನಮಗೆ ತಿಳಿದಿರುವಂತೆ ಇದೇ ರೀತಿಯ ಚಾರ್ಜ್ಗಳು ಹಿಮ್ಮೆಟ್ಟಿಸುತ್ತವೆ. ಹಿತ್ತಾಳೆಯ ಪಿನ್ನಲ್ಲಿ ಸಂಗ್ರಹವಾಗಿರುವ ಎಲೆಕ್ಟ್ರಾನ್ಗಳು ಬೇರ್ಪಡಿಸಲು ಬೇಸುತ್ತವೆ ಮತ್ತು ಕಡಿಮೆ ಎಲೆಕ್ಟ್ರಾನ್ಗಳೊಂದಿಗೆ ಸ್ಥಳಕ್ಕೆ ಹೋಗುತ್ತವೆ. ಕಡಿಮೆ ಎಲೆಕ್ಟ್ರಾನ್ಗಳನ್ನು ಹೊಂದಿರುವ ಸ್ಥಳವು ಧನಾತ್ಮಕ ಟರ್ಮಿನಲ್ ಆಗಿದೆ ಮತ್ತು ಹೆಚ್ಚಿನ ಎಲೆಕ್ಟ್ರಾನ್ ಹೊಂದಿರುವ ಸ್ಥಳವು ಋಣಾತ್ಮಕ ಟರ್ಮಿನಲ್ ಆಗಿದೆ. ಆದಾಗ್ಯೂ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಅವಾಹಕದಿಂದ ಬೇರ್ಪಡಿಸಲಾಗುತ್ತದೆ. ಆದ್ದರಿಂದ ಅವು ಧನಾತ್ಮಕ ಟರ್ಮಿನಲ್ಗೆ ಬಾಹ್ಯ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿವೆ. ನಾವು ತಂತಿಯಂತಹ ಬಾಹ್ಯ ಮಾರ್ಗವನ್ನು ಒದಗಿಸಿದಾಗ ಎಲೆಕ್ಟ್ರಾನ್ ಋಣಾತ್ಮಕ ಟರ್ಮಿನಲ್ನಿಂದ ಧನಾತ್ಮಕ ಟರ್ಮಿನಲ್ಗೆ ಹರಿಯುತ್ತದೆ ಮತ್ತು ನಾವು ಬಾಹ್ಯ ಮಾರ್ಗದಲ್ಲಿ ಕೆಲವು ರೀತಿಯ ದೀಪವನ್ನು ಇರಿಸಿದರೆ ಅವು ದೀಪವನ್ನು ಬೆಳಗಿಸುವಂತಹ ಕೆಲಸವನ್ನು ನಮಗೆ ಮಾಡುತ್ತವೆ. ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ. ಅವಾಹಕದ ಕಾರಣದಿಂದಾಗಿ ಋಣಾತ್ಮಕ ಟರ್ಮಿನಲ್ಗೆ ಹೋಗಲು ಸಾಧ್ಯವಾಗದಿದ್ದರೆ ಧನಾತ್ಮಕ ಟರ್ಮಿನಲ್ಗೆ ಪ್ರಯಾಣಿಸುವ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗುತ್ತದೆ? ಉತ್ತರ ಸರಳವಾಗಿದೆ. ಪ್ರತಿಕ್ರಿಯೆ ಸಂಭವಿಸಲು ಕಡಿತ ಪ್ರತಿಕ್ರಿಯೆಯಲ್ಲಿ ನಮಗೆ ಮುಕ್ತ ಎಲೆಕ್ಟ್ರಾನ್ ಬೇಕು ಎಂದು ನಾವು ಹೇಳಿದಾಗ ನಿಮಗೆ ನೆನಪಿದೆಯೇ? ಧನಾತ್ಮಕ ತುದಿಗೆ ಪ್ರಯಾಣಿಸುವ ಎಲೆಕ್ಟ್ರಾನ್ಗಳನ್ನು ಕಡಿತ ಪ್ರತಿಕ್ರಿಯೆಯಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳಾಗಿ ಬಳಸಲಾಗುತ್ತದೆ. ಬ್ಯಾಟರಿಯನ್ನು ಬಳಸಿದ ನಂತರ ಎಲೆಕ್ಟ್ರಾನ್ ಹರಿಯುವುದು ಕಷ್ಟವಾಗುತ್ತದೆ. ಅಂತಿಮವಾಗಿ ಬ್ಯಾಟರಿಯೊಳಗಿನ ವಸ್ತುವು ಖಾಲಿಯಾಗುತ್ತದೆ ಮತ್ತು ರಾಸಾಯನಿಕ ಪ್ರತಿಕ್ರಿಯೆಗಳು ನಿಲ್ಲುತ್ತವೆ. ಈ ಹಂತದಲ್ಲಿ ಬ್ಯಾಟರಿಯು ಇನ್ನು ಮುಂದೆ ಉಪಯೋಗಕ್ಕೆ ಬರುವುದಿಲ್ಲ ಮತ್ತು ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಮತ್ತು ಕ್ಷಾರೀಯ ಬ್ಯಾಟರಿ ಈ ರೀತಿ ಕಾರ್ಯನಿರ್ವಹಿಸುತ್ತದೆ.
ನೀವು ಉಪಯುಕ್ತವಾದ ಏನನ್ನಾದರೂ ಕಲಿತಿದ್ದರೆ ಅದನ್ನು ಇಷ್ಟಪಡಲು ಮತ್ತು ಚಂದಾದಾರರಾಗಲು ಮರೆಯದಿರಿ. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು.